ಎಲ್ಲರಿಗೂ ನಮಸ್ಕಾರ. ನಮ್ಮ ಶಕ್ತಿ ಸಾನ್ನಿಧ್ಯ ತ್ರಿಬಲ್5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2026ರ ಮಕರ ಸಂಕ್ರಾಂತಿ ಯಾವಾಗ? ಮಕರ ಸಂಕ್ರಾಂತಿಯು ಸುಗ್ಗಿ ಕಾಲದ ಸಂಭ್ರಮದ ಹಬ್ಬ. ಇದನ್ನು ಅತ್ಯಂತ ಶ್ರದ್ಧೆ ಮತ್ತು ಮಧ್ಯಾಹ್ನ ಪುಣ್ಯಕಾಲ 3:13ರಿಂದ ಸಂಜೆ 5:45ರವರೆಗೆ. ಈ ದಿನದಂದು ಅಭ್ಯಂಜನ ಸ್ನಾನ. ಸಂಕ್ರಾಂತಿಯ ದಿನ ಮುಂಜಾನೆಯೇ ಎದ್ದು ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವುದು ಸಂಪ್ರದಾಯ. ಇದು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣದ ಸಂಕೇತ. ಸೂರ್ಯ ಆರಾಧನೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನ ಇದಾದ್ದರಿಂದ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ನಮಸ್ಕರಿಸಿ ಉತ್ತಮ ಆರೋಗ್ಯ ಮತ್ತು ಬೆಳೆಗಾಗಿ ಪ್ರಾರ್ಥಿಸಲಾಗುತ್ತದೆ. ಸೂರ್ಯ ಪೂಜೆ ಹೇಗೆ ಮಾಡಬೇಕು? ಸ್ನಾನದ ನಂತರ ಸೂರ್ಯ ದೇವರಿಗೆ ಅರ್ಘ್ಯ ಕೊಡಬೇಕು. ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು, ಕುಂಕುಮ, ಅಕ್ಷತೆ ಹಾಕಬೇಕು. ನಂತರ ಓಂ ಸೂರ್ಯಾಯ ನಮಃ. ಇದು ಆರೋಗ್ಯ, ಆತ್ಮವಿಶ್ವಾಸ, ಸರ್ಕಾರಿ ಕೆಲಸದ ಯಶಸ್ಸಿಗೆ ಸಹಾಯ ಮಾಡುತ್ತದೆ. ಮಕರ ಸಂಕ್ರಾಂತಿ ದಿನ ಮಾಡಿದ ದಾನ 100 ಪಟ್ಟು ಫಲ ಕೊಡುತ್ತದೆ. ಈ ದಿನ ಮಾಡಬೇಕಾದ ದಾನಗಳೆಂದರೆ ಎಳ್ಳು, ಬೆಲ್ಲ, ಅಕ್ಕಿ, ಬಟ್ಟೆ, ಹಣ. ದಾನ ಮಾಡುವಾಗ ನನಗೆ ಕೊರತೆ ಇಲ್ಲ, ನಾನು ಕೊಡಬಲ್ಲೆ ಅಂತ ಮನಸ್ಸಿನಲ್ಲಿ ಹೇಳಿ. ಈ ದಿನ ತಿನ್ನಬೇಕಾದ ಆಹಾರಗಳೆಂದರೆ ಎಳ್ಳು, ಬೆಲ್ಲ, ಕಿಚಡಿ, ಕಡಲೆ. ಎಳ್ಳು ಬೆಲ್ಲ ತಿನ್ನೋದ್ರಿಂದ ಸಂಬಂಧ ಮಧುರವಾಗುತ್ತೆ, ಶನಿದೋಷ ಶಮನವಾಗುತ್ತದೆ. ಜಗಳ ಮಾಡಬೇಡಿ, ಕೆಟ್ಟ ಮಾತುಗಳನ್ನು ಆಡಬೇಡಿ, ಯಾರನ್ನೂ ಅವಮಾನ ಮಾಡಬೇಡಿ. ಈ ದಿನ ಮನಸ್ಸು ಶುದ್ಧವಾಗಿದ್ರೆ ವರ್ಷ ಪೂರ್ತಿ ಅದೃಷ್ಟ ಜೊತೆಯಲ್ಲಿರುತ್ತದೆ. ಒಂದು ಸರಳ ಸಂಕಲ್ಪ. ಕಣ್ಣು ಮುಚ್ಚಿ ಮನಸ್ಸಲ್ಲೇ ಹೀಗೆ ಹೇಳಿ: ಈ ಮಕರ ಸಂಕ್ರಾಂತಿಯಿಂದ ನನ್ನ ಜೀವನದಲ್ಲಿ ಹೊಸ ಆರಂಭ, ಹೊಸ ಶಕ್ತಿ ಮತ್ತು ಸಂತೋಷ ಬರಲಿ ಎಂದು 3 ಬಾರಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಶಕ್ತಿ, ಶಾಂತಿ ಮತ್ತು ಸಮೃದ್ಧಿ ಸದಾ ಇರಲಿ. ಧನ್ಯವಾದಗಳು.